ಮತ್ತೆ ಅವರನ್ನು ಗಂಧರ್ವ ಲೋಕಕ್ಕೆ ಕರೆತರುವ ಜವಾಬ್ದಾರಿ ನಿನ್ನದು ಮಗಳೇ. ಆಮ್ರಪಾಲಿ ಇಲ್ಲಿದ್ಯಾ? ನನ್ ಮನೆ ಎಲ್ಲ ಹೊಡ್ತೆ. ತಗೋ ಬಿಸಿ ಬಿಸಿ ಟೀ ಕುಡಿ. ಯಾಕೆ ಆಮ್ರಪಾಲಿ ಒಂಥರ ಇದ್ಯಾ? ನನಗೆ ಆ ಸಿಂಹದ ಗುರುತಿನ ಉಂಗುರದ ಆ ಪದಕ ಸಿಗದೆ ನಾನು ರಾಜಕುಮಾರನನ್ನು ಹುಡುಕುವುದು ಹೇಗೆ? ಗಂಧರ್ವ ಲೋಕಕ್ಕೆ ತೆರಳುವುದು ಹೇಗೆ? ಅಷ್ಟೊಂದ್ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ಈ ಟೀ ಕುಡಿ, ಅರ್ಧ ಟೆನ್ಷನ್ ಕಡಿಮೆ ಆಗುತ್ತೆ. ಟೆನ್ಷನ್ ಅಂದರೆ? ಮಾಲಲ್ಲಿ ಹೇಳ್ಕೊಟ್ನಲ್ಲ, ಮರ್ತೋದ್ಯಾ? ಹಾ ಟೆನ್ಷನ್ ಅಂದರೆ ಯೋಚನೆ ಅಲ್ಲವೇ? ಹಾ ಕರೆಕ್ಟ್. ತಗೋ ಇವಾಗ ಇದನ್ ಕುಡಿ, ಅರ್ಧ ಟೆನ್ಷನ್ ಕಮ್ಮಿ ಆಗತ್ತೆ. ಈ ಪೇಯ ಅದ್ಭುತವಾಗಿದೆ ಪುಟಾಣಿ. ಏನು? ಏನಂದೆ ಇದನ್ನ? ಪೇಯನ? ಇದು ಟೀ. ಹಾ ಅದೇ ಟೀ ಟೀ. ಯೋಚನೆ ಮಾಡ್ಬೇಡ ಆಮ್ರಪಾಲಿ, ಆದಷ್ಟು ಬೇಗ ನಿನ್ಗ ಪದಕ ಸಿಗತ್ತೆ. ಈ ಇಡೀ ಪ್ರಪಂಚದಲ್ಲಿ ಮ್ಯಾಜಿಕ್ ಬರೋಳು ಅಂದ್ರೆ ನೀನ್ ಒಬ್ಳೆ ಅನ್ಸತ್ತೆ. ನಿನಗ್ ಸಿಗದೆ ಇನ್ಯಾರಿಗ್ ಸಿಗುತ್ತೆ? ನಿನ್ಗಿಂತ ಮ್ಯಾಜಿಕ್ ಮಾಡೋರು ಇನ್ಯಾರಿದ್ದಾರೆ? ಅಮ್ಮ, ನನ್ನ ಹತ್ರ ಏನ್ ಸಂಕೋಚ? ಸಂಕೋಚ ಅಂತ ಅಲ್ಲ ಛಾಯಾ, ಮತ್ತೆ ಭಯ. ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನಾನೇನ್ ಮೂರನೇ ಅವಳ ಅಮ್ಮ? ಹಾಗಲ್ಲ ಛಾಯಾ. ಸರಿ, ಹೇಳ್ತೀನಿ. ಇದು ಅದ್ಕೆ ನಂಗೆ ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು. ಅತ್ತೆ, ನಾನು ಅಮ್ಮ ಮಾತಾಡ್ತಾ ಇದ್ದೀವಿ. ಆಮೇಲೆ ಮಾತಾಡ್ಬೋದು ಛಾಯಾ, ಈಗ ನಾನ್ ಮಾತಾಡ್ಬೇಕು. ಅಲ್ಲ ಅತ್ತೆ, ದೊಡ್ಡೋರ್ ಮಾತಾಡುವಾಗ ಚಿಕ್ಕವ್ರು ಮಾತಾಡಬಾರ್ದು ಅಂತ ಹೇಳಿದ ತಾನೆ ಮಾಯಿ ಹೇಳೋದನ್ನ ಫಾಲೋ ಮಾಡ್ಬೇಕು. ಹಾಗಲ್ಲ ಅತ್ತೆ, ನನ್ ಮಾತ್ ಕೇಳಿ. ಅತ್ತೆ, ಮಾತ್ ಮುಗಿದ್ಮೇಲೆ ಹೇಳ್ತೀನಿ. ಆಮೇಲೆ ನೀನುಂಟು ನಿಮ್ಮ ಅಮ್ಮ ಉಂಟು, ಎಷ್ಟು ಬೇಕಾದ್ರೂ ಮಾತಾಡ್ಕೊಳ್ಳಿ. ಅತ್ತೆ, ನಿಮ್ಗೆ ಇದಕ್ಕಿಂತ ಜಾಸ್ತಿ ಬುದ್ಧಿವಂತಿಕೆ ಇದೆ ಅಂತ ಅನ್ಕೊಂಡಿದ್ದೆ. ಏನ್ ನಿನ್ ಮಾತಿನ ಅರ್ಥ? ಛಾಯನ್ ಹತ್ರ ಪ್ರದ್ಯುಮ್ನ ಬಗ್ಗೆ ಮಾತಾಡಕ್ ಹೊರಟಿದ್ರಿ ಅಲ್ವಾ? ಹೇಳಿ ಅದ್ಕೆ. ನಿನ್ಗೆ ಹೇಗೆ ಗೊತ್ತಾಯ್ತು? ತಮ್ಮಂತ ಒಳ್ಳೆಯವ್ರು ಅಂತ ಅನ್ಕೊಂಡಿರ್ತಾರಲ್ಲ, ಅವ್ರ ಎಲ್ರದ್ದು ಒಂದೇ ಸಮಸ್ಯೆ. ಎಲ್ರ ಹತ್ರ ಹೇಳ್ಬಿಟ್ರೆ ಪ್ರಾಬ್ಲಮೇ ಇರಲ್ಲ ಅಂತ. ಎಷ್ಟ್ ದಿನ ಅಂತ ಎಲ್ರ ಹತ್ರ ಮುಚ್ಚಿಡಕ್ಕಾಗತ್ತೆ ಈಶ್ವರಿ? ಒಂದಲ್ಲ ಒಂದಿನ ನಮ್ಗ್ ಹತ್ರ ಇರೋರು ಗೊತ್ತಾಗ್ಲೇಬೇಕಲ್ವಾ? ಬೇರೆ ಯಾರಿಗ್ ಗೊತ್ತಾದ್ರೂ ಎಂತ ಅನಾಹುತ ಆಗುತ್ತೆ ಅಂತ ಗೊತ್ತಾ ಅತ್ಗೆ? ಒಂದು ಪ್ರದ್ಯುಮ್ನ ಚೀತು ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕ್ತಾರೆ, ಇಲ್ಲ ಅಂದ್ರೆ ಮೊದ್ಲೇ ಮಾಯಿಗ್ BP, ವಿಷಯ ಗೊತ್ತಾಗಿ ಎದೆ ಒಡೆದು ಸತ್ತು ಹೋಗ್ತಾರೆ. ನನ್ನಿಂದನೇ ಮಾಯಿ ಸತ್ರು ಅಂತ ನಿಮ್ ಮಗ ಹುಚ್ಚ ಆಗ್ತಾನೆ. ಯಾರಿಗ್ ಬೇಕಿದೆಲ್ಲ? ಅದಕ್ಕೆ ಸುಮ್ನಿದ್ ಬಿಡಿ ಅಂತ ಹೇಳಿದ್ದು. ಈ ಲಾಕೆಟ್ ನಿಮ್ ಹತ್ರ ಇದ್ರೆ ಯಾವತ್ತಿದ್ರು ಸಮಸ್ಯೆನೆ. ನೀವ್ ಎಲ್ರಿಗೂ ಹೇಳ್ಬಿಡ್ತೀರಾ. ಕೊಡಿ ಈ ಲಾಕೆಟ್ ನನ್ಗೆ. ಇಲ್ಲ, ಇದು ನನ್ ಹತ್ರನೇ ಇರುತ್ತೆ. ಸರಿ, ಇಟ್ಕೊಳ್ಳಿ. ಅಳೋ ಮಗು ಹತ್ರ ಗೊಂಬೆ ಕಿತ್ಕೋಬಾರ್ದು. ಮೊದ್ಲಿದನ್ ಬಾಕ್ಸ್ ಒಳಗೆ ಹಾಕಿ ಭದ್ರ ಮಾಡ್ಬೇಕು. ಪುಟಾಣಿ, ಈ ಪೇಯ ಬಹಳ ರುಚಿಕರವಾಗಿತ್ತು. ನೀನ್ ಈ ತರ ಎಲ್ಲ ಮಾತಾಡಿದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ನೀನ್ ಮನುಷ್ಯ ತರ ಮಾತಾಡ್ಬೇಕು ಆಮ್ರಪಾಲಿ. ಪ್ರಯತ್ನ ಮಾಡುತ್ತಿದ್ದೇನೆ ಪುಟಾಣಿ. ಬೇಗ ಮಾಡ್ಬೇಕು ನೀನು, ಇಲ್ಲಾಂದ್ರೆ ಮನುಷ್ಯ ತರ ಆಡೋದ್ ಯಾವಾಗ? ಆ ಕಳ್ಳನ್ ಹಿಡಿಯೋದ್ ಯಾವಾಗ? ಪತ್ಕನ್ ಹುಡುಕಿ ರಾಜ್ಕುಮಾರನ್ನ ಗಂಧರ್ವ ಲೋಕ ಕರ್ಕೊಂಡ್ ಹೋಗೋದ್ ಯಾವಾಗ? ನಿನ್ನ ಮಾತು ನಿಜ ಪುಟಾಣಿ. ನಾನು ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡುತ್ತೇನೆ. ನಾನ್ ನಿಂಗೊಂದ್ ಪ್ರಶ್ನೆ ಕೇಳ. ನೀನ್ ಈ ಪದಕ ಅಂತಿರ್ತಲ್ಲ, ಯಾವ ತರ ಅದು? ಈಗ ನಾವ್ ಕಾಂಪಿಟೇಷನ್ ಅಲ್ಲೆಲ್ಲ
ಕಾಂಪಿಟೇಷನ್ ಅಂದ್ರೆ ಹಾ, ಸ್ಪರ್ಧೆಗಳೆಲ್ಲ ಗೆದ್ರೆ ಚಿನ್ನ ಬೆಳ್ಳಿ ಅಂತ ಪದಕ ಕೊಡ್ತಾರಲ್ಲ, ಇದು ಅದೇ ತರನಾ? ಇದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಪದಕ ಪುಟಾಣಿ. ಗಂಧರ್ವರ ಸೃಷ್ಟಿ ಹೇಗಾಯಿತು ಗೊತ್ತಾ? ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದರೆ ಬ್ರಹ್ಮದೇವ ಅಸುರರು ಮಾಡುತ್ತಿದ್ದ ಚೇಷ್ಟೆಯನ್ನು ನೋಡಿ ನಕ್ಕು ಬಿಟ್ಟನಂತೆ. ಆ ನಗುವಿನಿಂದ ಹುಟ್ಟಿದವರೇ ಗಂಧರ್ವರು. ಓಹೋ, ಅದಕ್ಕೆ ನಿನ್ ನಕ್ತಾಗೆಲ್ಲ ಹೂಗಳೆಲ್ಲ ಅರಳೋದು. ಇರಬಹುದೇನೋ, ಯೋಚನೆಯೇ ಮಾಡಿರಲಿಲ್ಲ. ಅದ್ಬಿಡು, ಕತೆ ಮುಂದೆ ಕೇಳು. ಗಂಧರ್ವರು ಹುಟ್ಟಿದ ಮೇಲೆ ಇಂದ್ರ ಅವರಿಗೆ ಅಮೃತ ಅಂದರೆ ಸೋಮವನ್ನು ಕಾಯುವ ಕೆಲಸವನ್ನು ಕೊಟ್ಟನಂತೆ. ಅಂದಿನಿಂದ ಇಂದಿನವರೆಗೂ ದೇವಾಮೃತವನ್ನು ಕಾಯುವ ಕೆಲಸವನ್ನು ಗಂಧರ್ವರೇ ಮಾಡುತ್ತಿದ್ದಾರೆ. ಸೂರ್ಯದೇವ ನಮ್ಮ ನಿಷ್ಠೆಯನ್ನು ಮೆಚ್ಚಿ ಈ ಪದಕವನ್ನು ಕೊಟ್ಟ. ಇದೇನಾ ಆಮ್ರಪಾಲಿ, ಆಕಾಶದಲ್ಲೇ ಚಿತ್ರ ಬಿಡಿಸ್ಬಿಟ್ಟೆ ನೀನು? ಇದೇನಾ ಆ ಪದಕ? ಹೌದು ಪುಟಾಣಿ. ಯುಗ ಯುಗಾಂತರದಿಂದ ಸೂರ್ಯದೇವನ ದೇವಸ್ಥಾನದಲ್ಲಿ ಈ ಪದಕಕ್ಕೂ ಪೂಜೆ ಸಲ್ಲುತ್ತಿತ್ತು. ಆದರೆ ಧನಂಜಯ ತನ್ನ ದುಷ್ಟತನದಿಂದ ಅಥರ್ವ ದೇವರನ್ನು ಕಾರಾಗೃಹದಲ್ಲಿ ಇಟ್ಟು ಬಿಟ್ಟ. ಈ ಧನಂಜಯನ್ಗೂ ಅಥರ್ವ ದೇವನ್ಗೂ ಏನ್ ಸಂಬಂಧ? ಧನಂಜಯ ಅಥರ್ವ ದೇವರ ಕಿರಿಯ ಸಹೋದರ. ಅಂದ್ರೆ ಸ್ವಂತ ಅಣ್ಣನ್ನೇ ಜೈಲ್ಗೆ ಹಾಕ್ಬಿಟ್ನ ಅವನು. ಎಷ್ಟು ಕೆಟ್ಟವನಿರ್ಬೇಕಲ್ವಾ? ಗಂಧರ್ವರು ಕೋಮಲ ಹೃದಯದವರು, ಒಂದು ಸಣ್ಣ ಇರುವೆಗೂ ನೋವು ಮಾಡಲು ಬಯಸದವರು. ಆದರೆ ಆ ಧನಂಜಯನ ಮನಸ್ಸಿನಲ್ಲಿ ಅಷ್ಟೊಂದು ವಿಷ ಹೇಗೆ ಬಂತೋ? ಅಥರ್ವ ದೇವರನ್ನು ಕಾರಾಗೃಹದಲ್ಲಿಟ್ಟಾಗ ಆಗ ತಾನೇ ರಾಜಕುಮಾರನ ಜನನವಾಗಿತ್ತು. ಧನಂಜಯನ ಕೈಗೆ ಸಿಕ್ಕರೆ ರಾಜಕುಮಾರನನ್ನು ಕೊಂದು ಬಿಡುತ್ತಾನೆಂದು ರಾಣಿ ಉತ್ಕಲಾದೇವಿ ಪದಕವನ್ನು 2 ಭಾಗವನ್ನಾಗಿ ಮಾಡಿದರು. ಪದಕದ ಒಂದು ಭಾಗದ ಸಹಾಯದಿಂದ ರಾಣಿ ಉತ್ಕಲಾದೇವಿ ರಾಜಕುಮಾರನನ್ನು ಭೂಮಿಗೆ ಕಳಿಸಿದರು. ಇನ್ನೊಂದು ಭಾಗವನ್ನು ನನ್ನ ತಂದೆಯವರಿಗೆ ನೀಡಿದರು. ಅದೇ ಪದಕದಿಂದ ನಾನು ಇಲ್ಲಿಗೆ ಬಂದಿದ್ದು? ಹೌದು. ಆದರೆ ಆ ಠಕ್ಕ ನನ್ನ ಪದಕವನ್ನು ಕದ್ದು ನಾನು ಭೂಲೋಕದಲ್ಲಿ ಅನಾಥೆಯಾಗಬೇಕಾಯಿತು. ನೀನ್ ಅನಾಥೆ ಅಲ್ಲ ಆಮ್ರಪಾಲಿ, ನಾನಿಲ್ವಾ, ಅಣ್ಣ ಇಲ್ವಾ, ನಾವೆಲ್ಲ ಇರೋವರೆಗೂ ನೀನ್ ಯಾವತ್ತೂ ಒಬ್ಳೆ ಅಲ್ಲ. ಇನ್ನೊಂದ್ ಪದಕ ಯಾರ ಹತ್ರ ಇದೆ? ರಾಜಕುಮಾರನ ಬಳಿಯೇ ಇರಬೇಕು. ಪಾಕೆಟ್ ಅಂಡ್ ಬಾಕ್ಸ್ ಎಲ್ಲಿ ಹೋಯ್ತು? ನಾನು ರಾಜಕುಮಾರನ ಸಮೀಪ ಬಂದಲ್ಲಿ ನನ್ನ ಪದಕ ಹೀಗೆ ಹೊಳೆಯುತ್ತದೆ. ಆದರೆ ಈಗ ಆ ಪದಕ ಎಲ್ಲಿದೆಯೋ ಗೊತ್ತಿಲ್ಲ. ಪುಟಾಣಿ, ಅಮೃಪಾಲಿ, ಇಬ್ರು ಅಲ್ಲೇನ್ ಮಾಡ್ತಾ ಇದ್ದೀರಾ? ಅಣ್ಣ, ಆಮ್ರಪಾಲಿ ನಂಗೊಂದ್ ಚಿಟ್ಟೆ ತೋರಿಸ್ತಿದ್ಲು. ಈ ತರ ಚಿಟ್ಟೆ ಗಂಧರ್ವ ಲೋಕದಲ್ಲಿ ಇಲ್ವಂತೆ. ಪುಟಾಣಿ, ಇದನ್ನ ನಾನು ನಂಬೇಕಾ? ನಿಜವಾಗ್ಲೂ ಅಣ್ಣ? ಅದ್ಬಿಡು, ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ಆಕ್ಚುಲಿ ನಾನು ಆಮ್ರಪಾಲಿನ ಮಾತಾಡ್ಸೋಣ ಅಂತ ಬಂದೆ. ನಿಮ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಧನ್ಯವಾದ ಹೇಳ್ಬೇಕಿತ್ತು. ಏಕೆ ಆಪದ್ ಬಾಂಧವ? ಜ್ಯೋತಿಷಿಗಳ ಹತ್ರ ಮಾತಾಡೋದಿಕ್ಕೆ. ಅದಕ್ಕೆ ಧನ್ಯವಾದದ ಅಗತ್ಯವಿದೆಯೇ ಆಪದ್ ಬಾಂಧವ? ಇನ್ಫ್ಯಾಕ್ಟ್ ಬರೀ ಮಾತಾಡ್ಲಿಲ್ಲ, ನೀವು ಮಾಯಿ ಮನ್ಸಿನ ಭಾರ ಇಳಿಸ್ಬಿಟ್ರಿ. ನಮ್ಮ ಮನೆಯವ್ರಿಗೆ ಯಾರೇ ಸಹಾಯ ಮಾಡಿದ್ರು ಅವ್ರ ಋಣ ಈ ಪ್ರದ್ಯುಮ್ನನ್ ಮೇಲೆ ಯಾವಾಗ್ಲೂ ಇದ್ದೇ ಇರತ್ತೆ. ಪುಟಾಣಿ, ಹೀಗೆ ಮಾಡಿದರೆ ಶೇಕ್ ಶೇಕ್ ಅಲ್ಲವೇ? ಅದೇ, ಅಣ್ಣ ನಿಂಗೆ ಥ್ಯಾಂಕ್ ಯು ಹೇಳ್ತಾ ಇದ್ದಾನೆ, ಅಂದ್ರೆ ಧನ್ಯವಾದ ಹೇಳ್ತಾ ಇದ್ದಾನೆ. ನೀನು ಕೈ ಕೊಡು.
ಧನ್ಯವಾದ ಹೇಳಬೇಕಾದವಳು ನಾನು. ಸುಮ್ಮನೆ ನಿನ್ನನ್ನು ಆಪದ್ಬಾಂಧವ ಎಂದು ಕರೆಯುವುದಿಲ್ಲ. ನಿಜವಾಗಿಯೂ ನನ್ನ ಆಪತ್ತಿನ ಕಾಲದಲ್ಲೆಲ್ಲ ಸಹಾಯ ಮಾಡಿದ್ದೀಯಾ. ಬೆಟ್ಟ ಜರುಗಿಸಿದವನ ಮುಂದೆ ಸಕ್ಕರೆಯ ಹರಳು ತಂದಿಟ್ಟವರದ್ದು ಯಾವ ಲೆಕ್ಕ. ನಮ್ಮಮ್ಮ ನಿಮ್ಮಮ್ಮ ಸೇರಿ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದಕ್ಕೂ ನಿನ್ ಮದ್ವೆಗೂ ಏನೋ ಸಂಬಂಧ ಇದೆ ಅಂತ ನನ್ಗನ್ನಿಸ್ತಿದೆ. ಪ್ರದ್ಯುಮ್ನ ಸಾಯಲ್ಲ, ಆದ್ರೆ ಜಾತಕ ಅವ್ನ್ ಸಾಯ್ತಾನೆ ಅಂತ ಹೇಳ್ತಾ ಇದೆಯಲ್ಲ, ಅದು ಅವನ್ ಜಾತಕ ಅಲ್ಲ. ನಿನ್ಗೇನಾದ್ರೂ ಗೊತ್ತಾ ಅದ್ರ ಬಗ್ಗೆ? ಅತ್ತೆ ಏನಾದ್ರೂ ಹೇಳಿದ್ರ ನಿನ್ಗೆ? ಅದು ಪ್ರದ್ಯುಮ್ನ ಜಾತಕ ಅಲ್ಲ. ಮತ್ ಯಾರ್ದು? ಅದನ್ನೆಲ್ಲ ಕೇಳ್ಬೇಡ, ಹೇಳಕ್ಕಾಗಲ್ಲ. ಪ್ರಾಮಿಸ್ ಮಾಡು ಶೋಣ, ನೀ ಈ ವಿಷಯ ಯಾರಿಗೂ ಹೇಳಲ್ಲ ಅಂತ. ಆಕ್ಚುಲಿ ನನ್ಗೆ ನಿಂಗಿಂತ ಮುಂಚಿನ ಡೌಟ್ ಇತ್ತು. ಪಾರ್ಟಿ ಎಲ್ಲ ಅಮ್ಮನ್ ಕೇಳ್ದೆ, ಬಟ್ ಏನು ಹೇಳಲಿಲ್ಲ. ಪ್ಲೀಸ್, ಮೊದ್ಲು ಯಾರಿಗ್ ಗೊತ್ತಾಯ್ತು ಆಮೇಲೆ ಯಾರಿಗ್ ಗೊತ್ತಾಯ್ತು ಅನ್ನೋದಕ್ಕೆ ಇದು ಕಾಂಪಿಟೇಷನ್ ಅಲ್ಲ ಯುಕ್ತಿ. ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ, ಏನಾದ್ರೂ ಗೊತ್ತಾದ್ರೆ ಹೇಳು ನನಗೆ. ಒಂದ್ ನಿಮಿಷ ಛಾಯಾ, ಕಾಂಪಿಟೇಷನ್ ಅಲ್ಲ, ಬಟ್ ನೀನೇ ಗೆಲ್ಬೇಕು ಅಲ್ವಾ? ಏ ಆನ್ಯಾ, ಏನ್ ನೀನಾದ್? ಒಂದ್ ನಿಮಿಷ. ಏನ್ ಮಾಡ್ತಿದ್ಯಾ? ಪೆನ್ ಡ್ರೈವ್ ಹಾಕ್ತಿದೀನಿ. ಒಂದ್ ಸರ್ಪ್ರೈಸ್ ಇದೆ. ಏನು? ನಾನ್ ರೂಮ್ ಕ್ಲೀನ್ ಮಾಡ್ತಾ ಇದ್ದನಾ. ಏನಂದೆ? ಸೀರಿಯಸ್ಲಿ? ಇನ್ನೂ ಸರ್ಪ್ರೈಸ್ ಹೇಳಿಲ್ಲ ಕಣೆ ನಿನ್ಗೆ. ನಾನ್ ಅನ್ಕೊಂಡೆ ನಿನ್ ರೂಮ್ ಕ್ಲೀನ್ ಮಾಡಿದೆ ಒಂದ್ ದೊಡ್ಡ ಸರ್ಪ್ರೈಸ್ ಅಂತ. ನಿನ್ ತಲೆ ಕೇಳು, ನನ್ಗೊಂದ್ ಪೆನ್ ಡ್ರೈವ್ ಸಿಕ್ತು. ಅದ್ರಲ್ಲಿ ಏನಿರ್ಬೋದು ಅಂತ ಗೆಸ್ ಮಾಡು. ಗೆಸ್ ಮಾಡು. ಏನಿರ್ಬೋದು ಗೊತ್ತಿಲ್ಲ. ನಿನ್ ಬರ್ತ್ಡೇ ವಿಡಿಯೋ ಸಿಕ್ತು. ಯಾವ ಬರ್ಡೇ? ಯೋಚನೆ ಮಾಡು. ಬೃಂದನ್ ಅಳ್ಸಿದ್ ಬರ್ಡೇನಾ? ಕರೆಕ್ಟ್ ಆನ್ಸರ್. ತಡಿ, ಪ್ಲೇ ಮಾಡ್ತೀನಿ. ನನ್ ಡ್ರೆಸ್ ಕೊಯ್ದ್ಕೊ ಮ್ಯಾಚ್ ಆಗ್ತಿಲ್ಲ. ತುಂಬಾ ಚೆನ್ನಾಗಿದೆ, ಹಾಕು ಸುಮ್ಮನೆ. ಇಲ್ಲ, ಫ್ಯಾಷನ್ ಸೆನ್ಸ್ ಇಲ್ವಾ ನಿನ್ಗೆ? ಯಾರಿಗೆ ಹೇಳ್ತಿದ್ದ ಫ್ಯಾಷನ್ ಸೆನ್ಸ್ ಇಲ್ಲ? ಗೊತ್ತಾ ಎಷ್ಟು ಫಾಲೋವರ್ಸ್ ಇದ್ದಾರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ? ಒಂದಿನಾದ್ರೂ ಜಗಳ ಆಡೋದ್ ನಿಲ್ಸ್ತೀರಾ? ಏ ಗೋಪು, ನೀನ್ ಯಾರಿಗೆ ಫೋಕಸ್ ಮಾಡ್ತಿದ್ದೆ? ಬರ್ಡೇ ಇವ್ರದು, ಇವ್ರ ಮೇಲೆ ಫೋಕಸ್ ಇರ್ಬೇಕು. ಏನಂತೀರಾ? 3, 2, 1 ಯೇ! ಅಕ್ಕ ಓ 1, 2 ಜಾಗ ಥ್ಯಾಂಕ್ ಯು ಛಾಯಾ. ಬರ್ಡೇ ಅನ್ಯಾ. ಹ್ಯಾಪಿ ಬರ್ಡೇ. ಇದಾಗಿ 4 ವರ್ಷ ಆಗೋಯ್ತಲ್ವಾ? ಎಸ್, ನಿನ್ 18th ಬರ್ತ್ಡೇ. ಛಾಯಕ್ಕಂಗೆ ಇನ್ನೂ ಆಕ್ಸಿಡೆಂಟ್ ಆಗಿರ್ಲಿಲ್ಲ ಅವಾಗ. ಇದು ಒಂದು ಗಿಫ್ಟ್. ಆಯ್ತಾಯ್ತಾಯ್ತು, ಕೇಕ್ ಕಟ್ ಮಾಡು ಬೇಗ. 4 ವರ್ಷದಲ್ಲಿ ಎಲ್ಲಾ ಚೇಂಜ್ ಆಗೋಯ್ತಲ್ವಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು 3, 2, 1. ಆನ್ಯಾ, ನಿನ್ಗೆ ಅನ್ಸತ್ತಾ ಆ ಜ್ಯೋತಿಷಿಗಳು ಹೇಳಿದ್ ನಿಜ ಅಂತ? ಹೇಗ್ ನಂಬೋದು ನೀನಾದ್? ನಂಬುದ್ರೆ ಅಣ್ಣ. ಚಿಕ್ಕಮ್ಮ ಏನ್ ನಿನ್ಗೆ ಆಯಸ್ ಕಡಿಮೆ ಅಂತೆ ಪ್ರದ್ಯುಮ್ನ, ನೀ ಜಾಸ್ತಿ ದಿನ ಬದುಕಲ್ವಂತೆ, ಹಾಗಂತ ಜಾತಕದಲ್ಲಿ ಬರ್ದಿದ್ಯಂತೆ. ಆಯಸ್ಸು ಮುಗಿದಾಗ ನಿಮ್ಮ ಮೊಮ್ಮಗ ಈ ಭೂಮಿ ಬಿಡ್ಲೇಬೇಕು. ನನ್ಗೂ ಈ ಜಾತಕ ಗೀತ್ಕ ಎಲ್ಲ ನಂಬಿಕೆನೇ ಇಲ್ಲ. ಎಲ್ಲ ಜಾತಕ ನೋಡ್ಕೊಂಡು ಆಗೋ ಹೋಗಿದ್ರೆ ಯಾರು ಏನು ಮಾಡ್ತಾನೆ ಇರ್ಲಿಲ್ಲ ಅಲ್ವಾ? ಕರೆಕ್ಟು. ಆಮ್ರಪಾಲಿನೂ ಹೇಳಿಲ್ವಾ, ಕಷ್ಟಪಟ್ರೆ ಎಲ್ಲಾನು ಬದಲಾಯಿಸಬಹುದಂತ. ಹೌದು, ಅಣ್ಣನ್ ಏನೂ ಆಗಲ್ಲ. ನಮ್ಗೆಲ್ಲ ವಯಸ್ಸಾದ್ಮೇಲೂ ಹೀಗೆ ತರಲೆ ಮಾಡ್ತಾ ಇರೋಣ. ಪ್ರದ್ಯುಮ್ನ ಅಣ್ಣ ವಾಕಿಂಗ್ ಸ್ಟಿಕ್ ಇಟ್ಕೊಂಡು ನಮ್ಗೆಲ್ಲರಿಗೂ ಗದರ್ತಾ ಇರ್ತಾನೆ. ಇದೆಲ್ಲ ಮತ್ತೆ ಬರೋದೇ ಇಲ್ಲ ಅಲ್ವಾ ನೀನಾದ್? ಎಷ್ಟು ಖುಷಿಯಾಗಿದ್ವಿ ನಾವು. ಛಾಯಕ್ಕ ಪಾರ್ಟಿಯಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅಪ್ಪನೂ ಅಷ್ಟೇ, ಅಣ್ಣನ ಮೇಲೆ ಇಷ್ಟೊಂದು ರೇಗ್ತಿರ್ಲಿಲ್ಲ. ಅಂಡ್ ಮಾಯಿ ರುದ್ರಶಿಲೆಗೆ ಹೋಗಿ ಬಂದಾಗಿಂದ ಯಾವಾಗ ನೋಡಿದ್ರು ಯೋಚನೆಯಲ್ಲಿ ಇರ್ತಾರೆ. ಇನ್ನು ಈಶ್ವರಿ ಅತ್ತೆ ಆ ಶೋಕಿ ಶೋನ ಬೇರೆ ಬಂದ್ಬಿಟ್ಟಿದ್ದಾಳೆ. ಮತ್ತೆ ಯಾವಾಗ ನಾವು ಹೀಗೆ ಖುಷಿಯಾಗಿರೋದು? ಎಲ್ಲ ಎಷ್ಟು ಬೇಗ ಚೇಂಜ್ ಆಗೋಯ್ತಲ್ಲ. ಕೇಕ್ ಹಾಕ್ದೆ, ನಾನು ಹಾಕ್ಲೇಬೇಕು.
ಎಲ್ಲಿಗೆ? ಚೇಂಜ್ ಆಗ್ಬಾರ್ದಂದ್ರೆ ಆಗಕ್ ಬಿಡ್ಬಾರ್ದು. ಓಕೆ, ಬಟ್ ನಾವೇನ್ ಮಾಡಕ್ಕಾಗತ್ತೆ? ಆಮ್ರಪಾಲಿ ಹೇಳಿಲ್ವಾ, ನಾವು ಮಾನವರು ಏನ್ ಬೇಕಾದ್ರೂ ಮಾಡಬಹುದು. ಸರಿ ಬಾ. ಮನೆಯವರಿಗೆಲ್ಲರಿಗೂ ಒಂದು ವಿಷಯ ಹೇಳೋದಿದೆ. ಗಾಬರಿ ಆಗುವಂಥದ್ದೇನೂ ಇಲ್ಲ, ಇರೋ ಗಾಬರಿನ ಕಡಿಮೆ ಮಾಡುವಂಥದ್ದು. ಪ್ರದ್ಯುಮ್ನ ಹೆಸರಲ್ಲಿ ಮಹಾಮೃತ್ಯುಂಜಯ ಹೋಮ ಮಾಡಿಸೋಣ ಅಂತಿದ್ದೀನಿ. ಮಾಯಿ, ಇದೆಲ್ಲ ಯಾಕೆ? ನಾನು ಆರಾಮಾಗೇ ಇದ್ದೀನಿ. ಇನ್ನು 100 ವರ್ಷ ಹೀಗೆ ಆರಾಮಾಗಿರು ಅಂತ. ಮೊನ್ನೆ ರುದ್ರಶಿಲೆಗೆ ಹೋಗಿ ಬಂದಿದ್ದೀವಲ್ಲ ಮಾಯಿ, ಮತ್ ಯಾಕೆ ಹೋಮ ಹವನ ಎಲ್ಲ? ನಿನಗೆ ನಿನ್ ಮಗನ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಈ ಮನೆಯವರಿಗೆ ಅವನ ಬಗ್ಗೆ ಕಾಳಜಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಇದು ಪ್ರೀತಿ ಕಾಳಜಿ ವಿಷಯ ಅಲ್ಲ ಮಾಯಿ. ಯಾವತ್ ಎಲ್ರ ಮುಂದೆ ನನ್ ಮೊಮ್ಮಗನ್ ಕಪಾಳಕ್ ಹೊಡೆದ್ಯೋ ಆವತ್ತೇ ನಿನ್ನ ಪ್ರೀತಿ ಕಾಳಜಿ ಏನು ಅಂತ ಗೊತ್ತಾಯ್ತು. ನಾನು ನನ್ನ ಮೊಮ್ಮಗನ್ ಕರ್ಕೊಂಡು ಹೋಮ ಮಾಡ್ಸಕ್ ಹೋಗ್ತಾ ಇದ್ದೀನಿ. ನನಗೆ ನನ್ನ ಮೊಮ್ಮಗನ ಆರೋಗ್ಯ ಜೀವನ ಮುಖ್ಯ. ಬರೋರು ಬರಬಹುದು, ಬಲವಂತ ಮಾಡೋದಕ್ಕೆ ಇಲ್ಲಿ ಯಾರು ಸಣ್ಣವರಲ್ಲ. ನಾನೇ ಕೇಳೋಣ ಅಂತಿದ್ದೆ ಮಾಯಿ. ಮನೇಲಿ ಯಾಕೋ ಬರೀ ಜಗಳ, ಕಸಿವಿಸಿ. ಒಂದು ಪೂಜೆ ಮಾಡಿಸಿದ್ರೆ ಮನಸ್ಸಿಗೆ ಸಮಾಧಾನ ಆಗತ್ತೆ. ಯಾವತ್ ಹೋಗೋಣ ಮಾಯಿ? ಫಲ್ಗುಣ ಪಾಡ್ಯದ ದಿನ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ಪ್ರದ್ಯುಮ್ನ ನಕ್ಷತ್ರಕ್ಕೆ ಆವತ್ತಿನ ದಿನ ಒಳ್ಳೆ ಲಗ್ನ ಇದೆಯಂತೆ. ಅದಕ್ಕೆ ಅವತ್ತೇ ಮಾಡಿಸೋಣ ಅಂತಿದ್ದೀನಿ. ಅಬ್ಬಬ್ಬಬ್ಬಾ, ಏನ್ ಮಾಯಿ ಇದು? ಅಮ್ಮ ಮಗಳು ಒಂದೇ ತರ ಯೋಚನೆ ಮಾಡ್ತಿದೀವಿ. ಹೋಗ್ಲಿ ಬಿಡು ಮಾಯಿ, ಎಷ್ಟೇ ಆದ್ರೂ ನೀನೇ ಸಂಸ್ಕಾರ ಕೊಟ್ಟು ಬೆಳೆಸಿದ ಮಗಳಲ್ವಾ. ನಾವಿಬ್ರು ಒಂದೇ ತರ ಯೋಚನೆ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಏನಾದರೂ ಮಾತಾಡೋಕಿತ್ತ ಈಶ್ವರಿ? ಹ್ಞೂ ಅಣ್ಣ, ಅವತ್ ಸೌಮ್ಯಾಜಿಗಳು ಬಂದಿದ್ರಲ್ಲ, ಅವ್ರ ಹತ್ರ ಒಂದು ಮುಹೂರ್ತ ತೆಗ್ಸಿದ್ದೀನಿ ಯುಕ್ತಿ ಪ್ರದ್ಯುಮ್ನ ಎಂಗೇಜ್ಮೆಂಟಿಗೆ. ಯಾವತ್ತು ಅಂತ ಕೇಳಿ ಮಾಯಿ. ನಾನೇ ಹೇಳ್ತೀನಿ, ಫಲ್ಗುಣ ಪಾಡ್ಯದ ದಿನ ಅಂತ ಹೇಳಿದ್ರು. ಒಂದ್ ಕೆಲ್ಸ ಮಾಡೋಣ ಮಾಯಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ನಿಶ್ಚಿತಾರ್ಥನ ಮುಗಿಸ್ಕೊಂಡೇ ಬಂದ್ಬಿಡೋಣ. ಎಲ್ಲಾನು ನೀನೇ ಡಿಸೈಡ್ ಮಾಡೋಕ್ಕಾಗಲ್ಲ ಈಶ್ವರಿ. ಇದು ನನ್ನ ಪ್ರದ್ಯುಮ್ನ ಡಿಸಿಷನ್ ಅಲ್ವಾ ಮಾವ? ನಮ್ಮಿಬ್ರಿಗೂ ಮದ್ವೆ ಇಷ್ಟ ಇದೆ ಅಲ್ವಾ ಪ್ರದ್ಯುಮ್ನ? ಈ ಮನೇಲಿ ನಿರ್ಧಾರ ತಗೊಳ್ಳೋದು ಯಾರು ಅಂತ ನಿನಗೂ ಮರ್ತೋಗಿದೆ ಅಂತ ಕಾಣುತ್ತೆ ಈಶ್ವರಿ. ನಿನ್ ಮಗಳಿಗೂ ಹೇಳ್ಕೊಟ್ಟಿಲ್ಲ ನೀನು ಅರಸು ಮನೆಯಲ್ಲಿ ಹೇಗಿರ್ಬೇಕು ಅಂತ. ಇದನ್ನೆಲ್ಲ ನಿರ್ಧಾರ ಮಾಡ್ಬೇಕಾಗಿರೋದು ಮಾಯಿ. ಮಾಯಿಗೆ ನನ್ ಮೇಲೆ ಸಿಟ್ಟು, ಅದನ್ನ ನನ್ ಮೇಲೆ ತೋರಿಸೋ ಬದಲು ನನ್ ಮಗಳ ಮೇಲೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಈ ನಿಶ್ಚಿತಾರ್ಥ ಬೇಡ ಅಂತಿದ್ದಾರೆ ಅಲ್ವಾ ಮಾಯಿ? ಈ ನಿಶ್ಚಿತಾರ್ಥಕ್ಕೆ ನನ್ನ ಒಪ್ಪಿಗೆ ಇದೆ.